ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಿತು, ಗ್ಲಾಸ್ನ ಕೈಗೆ ಕೊಡ್ಬೋದಿತ್ತು ತಾನೆ, ಯಾಕೆ ಕೆಳಗಿಟ್ಟೆ? ಯಾಕೆಲ್ರೂ ಒಂಥರ ಆಡ್ತಿದ್ದೀರಾ? ಏನಾಯ್ತು? ಓ, ನೀವಿನ್ನೂ ಅದೇ ವಿಚಾರದ ಬಗ್ಗೆ ಯೋಚಿಸ್ತಿದ್ದೀರಾ? ಸದ್ಯ ನಮ್ಮ ಮನೆ ಸೊಸೆಗೆ ಅದಾದ್ರೂ ನೆನಪಿದೆಯಲ್ಲ ಅಲ್ವೇನೆ ಊರ್ಮಿಳಾ? ನೋಡ್ತಾ ಇದೀನಕ್ಕ, ಎಲ್ಲ ನಮ್ಮ ಪುಣ್ಯ. ಮೊಮ್ಮಗುವಿನ ಭಾಗ್ಯನೇ ಇಲ್ಲದೆ ಇದ್ಮೇಲೆ ಏನು ಪುಣ್ಯ ಇದ್ದು ಏನು ಪ್ರಯೋಜನ ಊರ್ಮಿ? ಪ್ಲೀಸ್, ಈಗಲೇ ಆ ವಿಷಯ ಎಲ್ಲ ಬೇಡ. ತುಂಬ ಹೊಟ್ಟೆ ಹಸಿತಾ ಇದೆ. ಚಿಕ್ಕತ್ತೆ, ಊಟ ರೆಡಿ ಇದೆಯಾ? ಊರ್ಮಿ, ಮೊದಲು ಅವಳು ಮಗು ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾಳ ಕೇಳು. ಅತ್ತೆ, ಮತ್ತೆ ಅದೇ ವಿಷಯನ ಎತ್ತುತ್ತಿದ್ದೀರಾ. ನೀವೇನಾದರೂ ಮಾಡ್ಕೊಳ್ಳಿ, ನಾನು ಹೊರಡ್ತೀನಿ. ಅಕ್ಕ ಪಾಪ ಸತ್ಯ ಬೇಜಾರು ಮಾಡ್ಕೊಂಡ್ಲು ಅನ್ಸತ್ತೆ. ಬೇಜಾರಲ್ಲಮ್ಮ, ಸರಿಯಾಗಿ ಇರಿಟೇಟ್ ಆಗಿದ್ದಾರೆ. ನಾವಾಗಿದ್ದಕ್ಕೆ ಓಕೆ, ನಮ್ಮ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ದಿದ್ರೆ ಅದಕ್ಕೆ ಸರಿಯಾಗಿ ಬೆಂಡೆತ್ತಿರೋರು. ನಾನು ಅವಳ ಅತ್ತೆ ರೀತು, ಅವಳು ನನಗೆ ತುಟಕ್ ಪಿಟಕ್ ಅನ್ನಲ್ಲ. ಗೊತ್ತು ಗೊತ್ತು, ಅದೇ ಧೈರ್ಯದ ಮೇಲೆ ತಾನೆ ನಾವು ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇರೋದು. ಇರ್ಲಿ ಬಿಡು, ಸೊಸೆಗೆ ಇಷ್ಟೊಂದು ಇರ್ಬೇಕಾದ್ರೆ ಇನ್ನು ಅವಳ ಅತ್ತೆ ನಾನು, ನನಗೆ ಅಷ್ಟಿರಬೇಡ. ಅಕ್ಕ, ಅವಳ ಮಗು ಯಾಕೆ ಬೇಡ ಅಂದ್ಲು ಅಂತ ಸರಿಯಾದ ಕಾರಣನೇ ಕೊಡ್ತಿಲ್ವಲ್ಲ ಅಕ್ಕ? ಇರ್ಲಿ ಬಿಡು ಊರ್ಮಿಳಾ, ಇನ್ನೊಂದೆರಡು ಸಲ ಹೀಗೆ ಕಾಟ ಕೊಡ್ತಾ ಇದ್ರೆ ಅವಳೇ ಸರಿದಾರಿಗೆ ಬರ್ತಾಳೆ. ಹಲೋ ಅಮ್ಮ. ಸತ್ಯ, ಹೇಗಿದೆಯಾ ಪುಟಿ? ನಾನು ಆರಾಮಾಗಿದ್ದೀನಮ್ಮ. ಅಲ್ಲಿ ಹೇಗಿದೆ ಪರಿಸ್ಥಿತಿ? ನೀನು ಹೇಗಿದೆಯಾ? ನಾನು, ಅತ್ತೆ, ಬಾಲ, ರುಕ್ಕು ಎಲ್ಲರೂ ಆರಾಮಾಗಿದ್ದೀವಿ ಕಣೆ. ಅಕ್ಕ? ಸತ್ಯ, ಅವಳ ಬಗ್ಗೆ ಏನೇ ಕೇಳ್ತೀಯ ನೀನು? ಅವಳಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗೋಗ್ಬಿಟ್ಟಿದೆ. ಮೊದಲೆಲ್ಲ ಬರೀ ದುಡ್ಡು 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 ಅಂತ ಹೇಳೋಳು, ಇವಾಗ ಅವಳ ಜೀವನದಲ್ಲಿ ಬಾಲ ಬಿಟ್ರೆ ಬೇರೆ ಏನೂ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದಾಳೆ. ಹೌದಮ್ಮ, ನಿಜನಾ? ಅಕ್ಕ ಇಷ್ಟೊಂದು ಬದಲಾಗಿದ್ದಾಳ? ಹ್ಞೂ ಕಣೆ. ಈಗಂತೂ ಅವಳೇ ಬೇರೆ ಬೇರೆ ಕೆಲಸಗಳನ್ನೆಲ್ಲ ವಹಿಸ್ಕೊಂಡು ಮಾಡ್ತಾ ಇದ್ದಾಳೆ. ನಮಗೆಲ್ಲ ಇವಳೇನ ದಿವ್ಯ ಅನ್ನೋ ಅಷ್ಟು ಆಶ್ಚರ್ಯ ಆಗ್ತಿದೆ ಗೊತ್ತಾ? ಮುಂಚೆ ದುಡ್ಡಿಗೋಸ್ಕರ ಏನೆಲ್ಲ ಮಾಡೋಳು, ಈಗ ಅದನ್ನೆಲ್ಲ ಬಿಟ್ಟು ನಿಯತ್ತಾಗಿ ದುಡಿಮೆ ಮಾಡ್ತಿದ್ದಾಳೆ ಕಣೆ. ಸದ್ಯ ಅವಳಿಗೆ ಈಗಲಾದರೂ ಜೀವನದಲ್ಲಿ ಸತ್ಯ ಏನು ಅನ್ನೋದು ಅರ್ಥ ಆಗಿದೆಯಲ್ಲ. ದುಡ್ಡಿಗಿಂತ ಫ್ಯಾಮಿಲಿ, ಗಂಡ ಇವರೇ ಮುಖ್ಯ ಅಂತ ಈಗಲಾದರೂ ಗೊತ್ತಾಗಿದೆಯಲ್ಲ, ಅಷ್ಟು ಸಾಕು. ಅಷ್ಟು ಮಾತ್ರ ಅಲ್ಲ ಸತ್ಯ, ನಾಳೆ ಅವಳು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತಿದ್ದಾಳೆ. ಅದಕ್ಕೆ ನಿನ್ನನ್ನು ಕರೆಯೋದಕ್ಕೆ ಹೇಳಿದ್ಲು. ನಿಜನಮ್ಮ? ಇಷ್ಟು ಬೇಗ ಬ್ಯೂಟಿ ಪಾರ್ಲರಾ? ಬಂಡವಾಳ ಹಾಕ್ತಿರೋದೆಲ್ಲ ಅಳಿಯಂದ್ರು ಕಣೆ. ಅವರಿಗೆ ಅವಳ ಮೇಲಿರೋ ಪ್ರೀತಿ ಯಾವತ್ತೂ ಕರಗಲ್ಲ. ಅವಳಲ್ಲಾಗ್ತಿರೋ ಬದಲಾವಣೆ ನೋಡಿ ಅಳಿಯಂದ್ರೆ ಅವಳಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಣೆ. ನಿಜ ಅಮ್ಮ,
ಬಾಲಭಾವನಂತ ಗಂಡನ್ ಪಡ್ಕೊಳ್ಳೋದಕ್ಕೆ ಅಕ್ಕ ನಿಜವಾಗ್ಲೂ ಪುಣ್ಯ ಮಾಡಿದ್ಲು. ಆಯ್ತಾಯ್ತು, ನೀನು ಅಳಿಂದ್ರು ತಪ್ಪದೆ ಬರಬೇಕು. ಅವಳೇ ಫೋನ್ ಮಾಡ್ತಿದ್ಲೇನೋ, ಆದರೆ ನಿನಗೆ ಗೊತ್ತಲ್ಲ ನಿನ್ನ ವಿಷಯದಲ್ಲಿ ಅವಳಿಗಿರೋ ಬಿಗುಮಾನ. ಸತ್ಯ, ಅಳಿಂದ್ರಿಗೆ ಹೇಳು, ಅವ್ರನ್ನೂ ಕರ್ಕೊಂಡು ಬಾ, ಆಯ್ತಾ? ಸರಿ ಅಮ್ಮ, ನಾನಾಗ್ಲಿ ಅಥವಾ ನಿಮ್ಮ ಅಳಿಯಂದ್ರಾಗ್ಲಿ ಯಾರು ಕರೆದ್ರು ಅನ್ನೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಒಟ್ಟಿನಲ್ಲಿ ನಮ್ಮವ್ರಿಗೆ ಒಳ್ಳೇದಾಗಬೇಕು ಅಷ್ಟೆ. ಖಂಡಿತ ಬರ್ತೀನಿ. ಸರಿ ಕಣೆ, ಇಡ್ತೀನಿ. ಅತ್ತೆ, ಚಿಕ್ಕತ್ತೆ, ತಿಂಡಿ ರೆಡಿನಾ? ಎಲ್ಲಿ ಹೋದ್ರು ಇವರೆಲ್ಲ? ಅತ್ತೆ, ಚಿಕ್ಕತ್ತೆ. ಅಯ್ಯೋ ದೇವ್ರೆ, ಯಾರೂ ಕಾಣಿಸ್ತಿಲ್ವಲ್ಲ. ನನಗೆ ಟೈಮ್ ಬೇರೆ ಆಯಿತು. ಒಂದು ಕೆಲಸ ಮಾಡ್ತೀನಿ, ನಾನೇ ತಿಂಡಿ ಬಡಿಸ್ಕೊಂಡು ತಿನ್ಬಿಡ್ತೀನಿ. ಇನ್ನು ಇವ್ರು ಬಂದರೆ ಅರ್ಧ ಗಂಟೆ ಮಗು ಮಗು ಅಂತ ತಲೆ ತಿಂತಾರೆ. ಹಠ ಬೇಡ, ಮಗು ಬೇಕು. ಮಗು ಒಂದೇ ಸತ್ಯ, ಮಗು ಒಂದೇ ನಿತ್ಯ. ಏನಿದೆಲ್ಲ? ಕೋಟೆ ಮನೇಲಿ ತೊಟ್ಲು ತೂಗಬೇಕು. ತೂಗುತ್ತೆ ತೂಗುತ್ತೆ. ಇನ್ನೊಂದ, ಮೊಮ್ಮಗು ಬೇಕು ಸತ್ಯ. ಏನಿದೆಲ್ಲ? ಅಲ್ಲ, ಏನಾಗಿದೆ ಎಲ್ರಿಗೂ? ನಾನು ಕೂತ್ರು ನಿಂತ್ರು ಹೋದ್ರು ಬಂದ್ರು ಎಲ್ಲ ಕಡೆ ಬರೀ ಮಗು 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 ಅಂತ ಬೆನ್ನಿಗೆ ಬಿದ್ದಿದಾರಲ್ಲ. ಅಲ್ಲ, ಮಗುಗೋಸ್ಕರ ಯಾರಾದ್ರೂ ಇಷ್ಟೊಂದು ಟಾರ್ಚರ್ ಕೊಡ್ತಾರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.